ಸ್ಪೆಷಲ್ ಥೆರಪಿ ತಗೊಂಡಿದ್ರು ಅವ್ರಿಗೆ ಮುಂಚೆಗೂ ಇವಾಗೂ ಏನು ಚೇಂಜಸ್ ಆಗಿದೆ ಅಂತ ಅಮ್ಮ ಹೇಳ್ತಾರೆ. ಒಮ್ಮೆ ಜೋರಾಗಿ ಚಪ್ಪಾಳೆ ಕೊಡಿ. ನನ್ನ ಹೆಸರು ಸುಮಂಗಳ ಅಂತ. ಎಲ್ಲಿಂದ ಬರ್ತಾ ಇದ್ದೀರಾ? ನಾನು ಬೇತೂರು ರೋಡಿಂದ ಬರ್ತಾ ಇದ್ದೀನಿ. ಓಕೆ ಅಮ್ಮ, ಎಷ್ಟು ದಿನ ಆಯ್ತಮ್ಮ ಸರ? 2 ತಿಂಗಳಾಯ್ತು. 2 ತಿಂಗಳಾಯ್ತು. 10ನೇ ತಾರೀಕಿಗೆ. ಓಕೆ, ನೀವು ಸರಾಕೆರಿಗೆ ಬರೋಕ್ಕಿಂತ ಮುಂಚೆ ನಿಮಗೆ ಏನೆಲ್ಲ ತೊಂದರೆ ಇತ್ತು? ನನಗೆ ವೆರಕೋಸ್ ವೇನ್ ಇತ್ತು, ಗ್ಯಾಸ್ಟ್ರಿಕ್ ಇತ್ತು. ವೆರಕೋಸ್ ವೇನಿಗೆ ಬಂದಿದ್ದು ನಾನು ಇಲ್ಲಿಗೆ. ಬಂದು ಒಂದು 15 ದಿನ ಆಯಿತು. ಹಿಂಗೆ ದಿನ ಬರ್ತಾ ಇದ್ದೆ. ಕಾಲು ವೆರಕೋಸ್ ವೇನ್ ಜಾಸ್ತಿ ಆಗ್ತಾನೆ ಬಂತು. ಆಮೇಲೆ ದಿನ ಭಾಳ ಸುಸ್ತು ಆಗ್ತಿತ್ತು. ನೋವು ಭಾಳ, ಕಾಲಂತೂ ಮುಂಚೆ ನೋವು ಇರಲಿಲ್ಲ, ಆದರೆ ಜಾಸ್ತಿ ಆಗಬಾರ್ದಂತ ಇಲ್ಲಿ ಬಂದೆ. ಆದರೆ ದಿನಕ್ಕೂ ಜಾಸ್ತಿನೇ ಆಗೋತು. 1 ತಿಂಗಳಾಯಿತು. ಆಮೇಲೆ ಇನ್ನೇನಕ್ಕೆ ಹೋಗ್ತೀವಿ ಬಿಡಮ್ಮ ಮನೆಯಲ್ಲಂದ್ರು, ಅದೇನು ಸೇರಕ್ಕೇರಂತ ಹೋಗ್ತೀಯಮ್ಮ ದಿನಾನು, ನೀನು ಇನ್ನೂ ಜಾಸ್ತಿ ಅಂತ ಬಂದು ಮಲ್ಕೊಂತೀಯ, ಕೆಲಸ ಮಾಡೋಕ್ಕೆಲ್ಲ ನಿನಗೆ ಆಗ್ತಾ ಇಲ್ಲ ಏನಿಲ್ಲ ಅಂತಂದು. ಇಲ್ಲ ಬಿಡಮ್ಮ ನೋಡೋಣ, ಅಲ್ಲಿ ಹೇಳ್ತಿದಾರ ಆರಾಮಾಗ್ತೈತಂತ, ಜಾಸ್ತಿ ಆಗೇ ಕಡಿಮೆ ಆಗುತ್ತಂತೆ. ಆಮೇಲೆ ಎಲ್ಲರಿಗೂ ಕೇಳ್ತಾ ಬಂದೆ, ಎಲ್ಲರಿಗೂ ಇದು ಮಾಡಿದೆ, ಅಯ್ಯೋ ನಾನು ಜಾಸ್ತಿ ಆಗ್ತೈತಿ ಇದು ಹೆಂಗೆ ಅಂತ. ಇವ್ರು ಹೇಳಿ ಸಾಕಾಗಿ ಸರ್ ಹತ್ರ ಕರ್ಕೊಂಡೋದ್ರು. ಸರ್ ಹತ್ರ ಕೇಳಲಿನು ಅಂತ. ಸರ್ ನಾನು ಸ್ವಲ್ಪ ಇತ್ತು ವೆರಕೋಸ್ ವೇನು, ಸ್ವಲ್ಪ ಇತ್ತು, ಅದಕ್ಕೆ ಬಂದೆ ನಾನು. ಇದು ನೋಡಿದ್ರೆ ಜಾಸ್ತಿ ಆಗ್ಬಿಡ್ತು ಸರ್, ನನಗೆ ಭಾಳ ಉಬ್ಬಿಬಿಟ್ಟೈತೆ ನರ, ನನಗೆ ತುಂಬಾ ಭಯ ಆಗ್ತೈತಿ. ನನಗೆ ಇದ್ರ ಜೊತೆಲಿ ನಾನು ಟ್ಯಾಬ್ಲೆಟ್ ತೊಗೊತೀನಿ ಸರ್, ನಾನು ಜೊತೆಯಲ್ಲೇ ತೊಗೊತೀನಿ ಅಂತ. ಇಲ್ಲಮ್ಮ ಬೇಡ, ನೋಡಿರಿ ನಿಮಗೆ ದುಡ್ಡು ಜಾಸ್ತಿ ಆದರೆ ತೊಗೊಳ್ರಿ, ನಂಬಿಕೆ ಇದ್ದರೆ ನೀವು ಸ್ಟಾರ್ಟ್ ಮಾಡಿರಿ ಥೆರಪಿನ ಅಂತಂದರು. ಸರಿ ಅಂತ ನಾನು ಎಷ್ಟರ ನೋವಾಗಲಿ ಅಂತ ಬರ್ತಾ ಹೋದೆ. 1 ತಿಂಗಳ ಮೇಲೆ 1 ವಾರ ಆದಮೇಲೆ ನನಗೆ ನೋವೆಲ್ಲ ಕಡಿಮೆ ಆಯಿತು. ಆಮೇಲೆ ಇವಾಗ ಕಡಿಮೆ ಆಯಿತು. ಆಮೇಲೆ ನನಗೆ ಮಧ್ಯದಲ್ಲಿ ಒಂದು ಸತಿ ಅನ್ನಿಸ್ತು, ಅಯ್ಯೋ ನಾವೆಲ್ಲ ಥೆರಪಿ ತಗೊಳ್ತೀವಿ, ನಮಗೆ ಕೊಡ್ತಾರೆ ಇವ್ರು ಥೆರಪಿನ, ಇವ್ರು ನೀರು ಕುಡಿಯೋದು ನೋಡಿಲ್ಲ, ಇವ್ರು ಥೆರಪಿ ತಗೊಳೋದು ನೋಡಿಲ್ಲ. ನನಗೆ ಅನಿಸಿತ್ತು, ಇವ್ರು ಬೇರೆ ನಮಗೆ ಥೆರಪಿ ಕೊಡ್ತಾರೆ, ನಮಗೆ ನೀರು ಕುಡಿಸ್ತಾರೆ, ಅದ್ರಾಗ ಏನೈತೆ ಗೊತ್ತಿಲ್ಲ ನಮಗೆ. ಅದು ನನಗೆ ಡೌಟು. ಆಮೇಲೆ ಒಂದಿನ ಲೇಟಾಗಿ ಬಂದೆ, ಒಂದು 3:30-4 ಗಂಟೆ ಬಂದೆ. ಆಮೇಲೆ ನಂದು ಥೆರಪಿ ಬರೋತ್ತಿಗೆ ಲೇಟ್ ಆಯಿತು. ಆಮೇಲೆ ಎಲ್ಲರೂ ಈ ವೈಟ್ ಕೋಟ್ ಬೀಚಿ ಎಲ್ಲ ಥೆರಪಿಗೆ ಹೋಗಿ ಉದ್ದಕ್ಕೆ ಮಕ್ಕಂಬಿಟ್ರು. ಆವಾಗ ಅನ್ನಿಸ್ತು, ಓ ಪರವಾಗಿಲ್ಲ, ಇದು ಇವರು ತಗೊಳ್ತಾರೆ, ನಮಗೂ ನಂಬಿಕೆ ಬಂತು. ಆಮೇಲೆ ಡೆಲಿವರಿಗೆ ನೀವು ಇದರಲ್ಲಿ 5G ಸ್ಟೀಮರಲ್ಲಿದ್ರಿ. ಇವರೆಲ್ಲ ಇದರಲ್ಲಿದ್ದರು, ಮ್ಯಾಟಲ್ಲಿದ್ದರು, CCM ಬೆಡ್ ಮೇಲೆ ಇದ್ರು ಇವರು. ಆವಾಗ ಅಯ್ಯೋ ನಮಗೂ ಖುಷಿ ಅನ್ನಿಸ್ತು, ಬಿಡು ಇಲ್ಲ ಇದರಲ್ಲಿ ಏನು ತೊಂದರೆ ಇಲ್ಲ, ನಮಗಂತನೇನು ಇದು ಮಾಡಲ್ಲ, ಇವರು ತೊಗೊಳ್ತಾರ, ಹಂಗೇನಾರು ತೊಂದರೆ ಇದ್ದರೆ ಇವ್ರು ತೊಗೊಳ್ತಿರ್ಲಿಲ್ಲ ಅಂತ ನಮಗೂ ನಂಬಿಕೆ ಬಂದು CCM ಬೆಡ್ಡು, ನಮಗೆ ಸ್ಪೆಷಲ್ ಬೆಡ್ಡನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು. ಆಮೇಲೆ ನೀರು ಕೊಟ್ಟರು. ಆ ನೀರಿಂದ ತುಂಬಾ, ಅದು ನೀರಲ್ಲ, ಅದು ಅಮೃತ. ಅದು ನೋಡೋಕ್ಕೆ ಏನೋ ನೀರು ಬಿಡು, ಇದು ಮಾಮೂಲಿ ನೀರು ಅನಿಸ್ತೈತಿ, ಅದು ಅಮೃತನೇ. ಅದು ನೀರು ಅಂದರೆ ಭಾಳ ಮಿನರಲ್ಸ್ ಇರ್ತಾವೆ ಅದರಲ್ಲಿ. ನಮ್ಮ ದೇಹದಲ್ಲಿ ನಮಗೆ ಗೊತ್ತಿರಲ್ಲ, ಏನು ಮೇನ್ ಇರುತ್ತೋ ಅದನ್ನಷ್ಟೇ ನಾವು ನೋಡ್ಕೊಂಡು ಬಂದಿರ್ತೀವಿ. ಕೆಲವೊಂದು ನಮಗೆ ಗೊತ್ತಿಲ್ದಂಗೆ ಆರಾಮಾಗ್ತಾ ಹೋಗ್ತೈತಿ, ದಿನ ಬಂದಂಗೆಲ್ಲ ಆರಾಮಾಗುತ್ತೆ. ನಾವು ಒಂದೊಂದು ಟ್ಯಾಬ್ಲೆಟ್ ತೊಗೋಬೇಕು. ಆದರೆ ಇಲ್ಲಿ ಎಲ್ಲದಕ್ಕೂ ಇವೇ ಮ್ಯಾಟ್ಗಳು ಇವೆ, ಒಂದೊಂದರಿಂದ ಒಂದೊಂದು ಸಮಸ್ಯೆ ಬಗೆಹರಿತೈತಿ. ನಿಮಗೆ ನೀವು ಸ್ಟಾರ್ಟಿಂಗ್ ಬರುವಾಗ ನಿಮ್ದು ವೆರಿಕೋಸ್ ಪ್ರಾಬ್ಲಮ್ ಅಂತಾನೆ ಬಂದಿದ್ರಿ, ಅದು ಜಾಸ್ತಿ ಆಗಿತ್ತು, ನೀವು ಭಯ ಪಡ್ಕೊಂಡು ಬಿಡ್ಬೋದಾಗಿತ್ತಲ್ವಾ? ಭಯ ಪಡ್ಕೊಂಡು ಬಿಡ್ಬೋದಾಗಿತ್ತು. ಆದ್ರೆ ಇಲ್ಲೆಲ್ಲ ಎಲ್ಲರಿಗೂ ವಾಸಿ ಆಗಿರೋದು ನೋಡಿದ್ವಲ್ಲ, ನೋಡೋಣ ಅಂತ 1.5 ತಿಂಗಳಾದ್ಮೇಲೆ ಈಗ ಕಡಿಮೆ ಆಯ್ತು, ನೋವಿಲ್ಲ. ನೀವು ನಿಮಗೆ ರಿಸಲ್ಟ್ ಬೇಕಂತ ನೋಡೇ ಬಿಡೋಣ ಅಂತ ನೋಡೋಣ ಏನಕ್ಕತ್ತೆ ಆಗ್ಬಿಡ್ಲಿ, ಇಲ್ಲೇ ಹೋಗೋಣ. ಅದೇ ಟ್ಯಾಬ್ಲೆಟ್ ಕೊಡಲ್ಲ, ಖುಷಿ, ಅದೊಂದು ಖುಷಿ. ಒಂದು ಟ್ಯಾಬ್ಲೆಟ್ ಗ್ಯಾಸ್ಟ್ರಿಕ್ ಕಡಿಮೆ ಆಗಿದೆ, ನಮ್ಮ ಗ್ಯಾಸ್ಟ್ರಿಕ್ ತುಂಬಾನೇ ಕಡಿಮೆ ಆಗಿದೆ. ಇವಾಗ ವೆರಿಕೋಸ್ ಪ್ರಾಬ್ಲಮ್ ಏನಾಗಿದೆ? ಈಗ ಫುಲ್ ಕಡಿಮೆ ಆಗ್ತಾ ಬರ್ತೈತಿ, ಖುಷಿ ಆಗಿ. ಜಾಸ್ತಿ ಆಗಿರೋದು ಉಬ್ಬಿರೋದೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬರ್ತೈತಿ, ಖುಷಿ ಆಗ್ತೈತಿ. ಮುಂಚೆ ಬಂದ್ಬಿಟ್ಟು ವೆರಿಕೋಸ್ ಪ್ರಾಬ್ಲಮ್ ಇಂದ ತುಂಬಾನೇ ಸಫರ್ ಪಡ್ತಾ ಇದ್ರಮ್ಮ. ಎಲ್ಲಾ ಮೇಡಮ್ಸಿಗೂ ಕೇಳ್ತಾ ಇದ್ರು, ಅಮ್ಮ ಅದು ಸ್ವಲ್ಪನೇ ಇತ್ತು, ಥೆರಪಿ ಮಾಡಿದ್ಮೇಲೆ ಜಾಸ್ತಿ ಆಗ್ತಿದಮ್ಮ, ಮನೇಲೆಲ್ಲ ನಿಮ್ಮ ಅಪ್ಪಾಜಿ ಎಲ್ಲ ಹೋಗ್ಬೇಡ ಅಂತ ಹೇಳ್ತಿದ್ದಾರೆ, ನಾನು ಏನು ಮಾಡಲಿ ಅಂತ ಹೇಳ್ಬಿಟ್ಟು ಅಮ್ಮ ಎಲ್ಲ ಮೇಡಮ್ಸಿಗೂ ಕೇಳಿದ್ರು. ಎಲ್ಲ ಮೇಡಮ್ಸ್ ಏನಂದ್ರು, ಅಮ್ಮ ಇದು ನೋವು ಜಾಸ್ತಿ ಆದಮೇಲೆ ಕಡಿಮೆ ಆಗುತ್ತೆ, ಅದು ವೆರಿಕೋಸ್ ಪ್ರಾಬ್ಲಮ್ಮು ಜಾಸ್ತಿನೇ ಆಗಿ ಕಡಿಮೆ ಆಗುತ್ತೆ ಅಂತ ಹೇಳುವಾಗ ಅಮ್ಮಗೂ ಅವಾಗ ನಂಬಿಕೆನೇ ಬರಲಿಲ್ಲ. ಅಮ್ಮ ಇಲ್ಲಿ ಸರಾಕೆರಿಗೆ ಬಂದ್ಮೇಲೆ ಒಬ್ರ ಅಪ್ಪಗೆ ರಿಸಲ್ಟ್ ಬಂದಿತ್ತು. ಆ ವಿಡಿಯೋ ಅಮ್ಮಗೆ ತೋರಿಸಿದ್ಮೇಲೆ ನೋಡೋವರೆಗೂ ಬಿಡ್ಲಿಲ್ಲ, ಅದನ್ನ ತೋರಿಸಿದ್ರೆ ನನಗೆ ಸಮಾಧಾನ ಆಗಬೇಕು. ತೋರಿಸಿ ರಿಸಲ್ಟ್ ಬಂದಿದೆ ಅಲ್ವಾ, ಓಕೆ ನಾನು ಕಂಟಿನ್ಯೂ ಥೆರಪಿ ಮಾಡ್ತೀನಿ, ನನಗೂ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಅಮ್ಮ ಏನು ಮಾಡಿದ್ರು, ರೆಗ್ಯುಲರ್ ಆಗಿ ಸರಾಕೆರಿಗೆ ಬಂದರು. ಇವಾಗ ಬಂದ್ಬಿಟ್ಟು ಅವರಿಗೆ ತುಂಬಾನೇ ಚೇಂಜಸ್ ಆಗಿದೆ. ಮೊನ್ನೆ ನಾನೇ ನೋಡಿದ್ದೀನಿ, ಮಂಡಿ ನೋವು ಸ್ಪೆಷಲ್ ಥೆರಪಿ ಕೊಡುವಾಗ ಅವರಿಗೆ ಕಾಲಲ್ಲಿ ನರ ಹಂಗೆ ಮೇಲೇನೆ ಬರ್ತಾ ಇತ್ತು, ಕೈಗೆಲ್ಲ ಸಿಕ್ತಿತ್ತು, ಉಬ್ಬುತ್ತಿತ್ತು ನರ. ಇವಾಗ ಬಂದ್ಬಿಟ್ಟು ಅಮ್ಮಗೆ ಅದಷ್ಟು ಕಾಣ್ತಾನೆ ಇಲ್ಲ. ಅಮ್ಮ ವೆರಿಕೋಸ್ ಪ್ರಾಬ್ಲಮ್ ತುಂಬಾನೇ ಕಡಿಮೆ ಆಗಿದೆ ಅಲ್ವಾ? ತುಂಬಾ ಕಡಿಮೆ. ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ದೀರಾ? ಅದನ್ನ ತೋರಿಸಿದ್ದೆ ನಾನು, ಹೋಮಿಯೋಪತಿ ಟ್ಯಾಬ್ಲೆಟ್ ತಗೊಂಡ್ತಿದ್ದೆ. ಆಮೇಲೆ ಇಲ್ಲಿ ಇದು ಗೊತ್ತಾಯ್ತಲ್ಲ, ಮತ್ತೆ ಇಲ್ಲಿ ಬರೋಣ ಅಂತ ನೋಡೋಣ ಅಂತ ಇಲ್ಲಿ ಬಂದೆ. ಆದಷ್ಟು ಖಾಲಿಯಾಗಿ ಟ್ಯಾಬ್ಲೆಟ್ ತೋರಿಸಿದ್ರಲ್ವಾ, ಅವಾಗ ಕ್ಯೂರ್ ಆಗಿತ್ತಾ? ಇಲ್ಲ, ಏನು ಆಗಿರ್ಲಿಲ್ಲ. 3 ತಿಂಗಳಾಗಿತ್ತು ಅಷ್ಟೇ ತಗೊಂಡು, ಏನು ಕ್ಯೂರ್ ಆಗಿದ್ದಿಲ್ಲ.
ಕ್ಯೂರ್ ಆಗಿದ್ದಾಳೆ. ಸರಾಕೆರೆಗೆ ಬಂದ್ಮೇಲೆ 1.5 ತಿಂಗಳಲ್ಲೇ ನಿಮಗೆ ರಿಸಲ್ಟ್ ಬಂತು. ಚೆನ್ನಾಗಿ. ಥ್ಯಾಂಕ್ ಯು ಅಮ್ಮ. ಹೊಸದಾಗಿ ಬರೋರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಇಲ್ಲ, ಭಯ ಪಡಬಾರ್ದು. ಒಬ್ಬೊಬ್ಬರಿಗೆ 1 ವಾರಕ್ಕೆ ಕಡಿಮೆ ಆಗುತ್ತೆ, ಒಬ್ಬೊಬ್ಬರಿಗೆ 3 ದಿನಕ್ಕೆ ಚೆನ್ನಾಗಿ ಆಗ್ಬಿಡ್ತೈತಿ, ಒಬ್ಬೊಬ್ಬರಿಗೆ 1.5 ತಿಂಗಳ ತನಕ. ನಮಗೆ 1.5 ತಿಂಗಳ ತನಕ ನಾವು ಅನುಭವಿಸಿದ್ದೀವಿ. ಈಗ ಚೆನ್ನಾಗೈತಿ, ಬರ್ತಾ ಇರಬೇಕು, ಎದುರಬಾರ್ದು. ಡೈಲಿ ಬರಬೇಕು, ತೊಗೊಳೋದಾದ್ರೆ ತೊಗೋಬೇಕು, ಇಲ್ಲ ಅಂದರೆ ಡೈಲಿ ಇಲ್ಲಿ ಬರ್ಬೇಕು. ತಪ್ಪಿಸಿ ತೊಗೊಂಡ್ರೆ ನಾವು ಟ್ರೀಟ್ಮೆಂಟ್ ಅದಾಗಲ್ಲ. ಓಕೆ ಅಮ್ಮ. ನೋವು ಆಗೋದು ಒಳ್ಳೇದಾ ಕೆಟ್ಟದಮ್ಮ? ಇಲ್ಲ, ಒಳ್ಳೇದೇ ಅನಿಸ್ತೈತಿ. ಅದು ಮುಂದೆ ಬರೋಂಥ ನೋವು ಇವಾಗಲೇ ನಾವೆಲ್ಲ ಕ್ಯೂರ್ ಆಗಿ ಇವಾಗೆ ಚೆನ್ನಾಗಾಗ್ತೀವಿ ಅಂತ ಅನಿಸುತ್ತೆ. ಟ್ಯಾಬ್ಲೆಟ್ಗಳೆಲ್ಲ ನಾವು ತಗೊಳೋದ್ರಿಂದ ಭಾಳ ಸೈಡ್ ಎಫೆಕ್ಟ್ ಆಗ್ತೈತಿ. ಇದು ನಮಗೆ ಚೆನ್ನಾಗಿ ಅನಿಸುತ್ತೆ. ಯಾರಿಗೂ ಇಷ್ಟ ಆಗಲ್ಲ ಟ್ಯಾಬ್ಲೆಟ್ ತೊಗೋಬೇಕಂದ್ರೆ, ಯಾರಿಗೂ ಇಷ್ಟ ಆಗಲ್ಲ. ಆದ್ರೂ ಏನು ಅನಿವಾರ್ಯ ಇರ್ತೈತಿ, ತಗೊಂತಿರ್ತಾರೆ. ಆದ್ರೆ ಕೆಲವೊಂದು ಟ್ಯಾಬ್ಲೆಟ್ಗಳು ಬಿಡ್ಬೋದು ಇಲ್ಲಿ ಬರ್ತಾ. ನೀವು ಸ್ಟಾಪ್ ಮಾಡಿದ್ದೀರಾ? ನಾವು ಯಾವುದು ಟ್ಯಾಬ್ಲೆಟ್ ವೆರಿಕೋಸ್ ಪ್ರಾಬ್ಲಮ್ ಇದು ಮೆಡಿಸಿನ್ ಸ್ಟಾಪ್ ಮಾಡಿದ್ದೀರಾ? ಗ್ಯಾಸ್ಟ್ರಿಕ್ ಇಂದು ತಗೊಂತಿದ್ದೆ. ಗ್ಯಾಸ್ಟ್ರಿಕ್ ಇಂದ ಹಂಗು ಹಿಂಗು ಯಾವಾಗ ಗ್ಯಾಸ್ಟ್ರಿಕ್ ಆಗತ್ತೆ ಅವಾಗ ಮದುವೆ ಊಟ ಮಾಡಿದಾಗ ಅವಾಗ ಇವಾಗ ಗ್ಯಾಸ್ಟ್ರಿಕ್ ಆಗ್ತಿತ್ತು. ಇವಾಗ ನಾನು ಈಗ 2-3 ಸತಿ ಮೇಲೆ ಮದುವೆಗೆ ಹೋಗಿ ಬಂದಿನಿ, ಏನು ಗ್ಯಾಸ್ಟ್ರಿಕ್ ಇಲ್ಲ. ಆದ್ರೂ ಥೆರಪಿ ಮಾಡುವಾಗ ಕಡಿಮೆ ಆಗಿದೆ, ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಸ್ಟಾಪ್ ಮಾಡಿದ್ರಾ? ಚಪ್ಪಾಳೆ ಅಪ್ಪ ಅಮ್ಮ. ಆಮೇಲೆ ಇನ್ನೊಂದು ನಮ್ಮ ಮನೆಯವ್ರನ್ನ ಕರ್ಕೊಂಬರ್ರಿ ಅಂತಿದ್ರು. ಆಮೇಲೆ ಅವರಿಗೆ ಬರ್ರಿ ಅಂತ ಹೇಳಿ ಕರ್ಕೊಂಬಂದೆ. ಅವ್ರಿಗೆ ಸ್ವಲ್ಪ ಬೆನ್ನು ನೋವಿತ್ತು, ಕತ್ತನ ನೋವಿತ್ತು. ನೋಡೋಣ ಅಂತ ಬಂದ್ರು. ಅವರು ಇಷ್ಟು ಹಿಂಗೆ ತಿರುಗ್ತಿದ್ರು, ಹಿಂಗೆ ಇಷ್ಟೇ ಕಣ್ಣಷ್ಟೇ ತಿರುಗ್ತಿತ್ತು, ಕತ್ತು ತಿರುಗ್ತಿರ್ಲಿಲ್ಲ. ಇಲ್ಲಿ ಬಂದ್ಮೇಲೆ ಆಟೋಮೆಟಿಕ್ ತಗೊಂಡ್ಮೇಲೆ ಅವ್ರು ಫುಲ್ ಹಿಂಗೆ ಗಾಡಿ ಮೇಲೆ ಹೋಗ್ತಾನೆ ಹಿಂಗೆ ತಿರುಗಿ ಅವ್ರು ಹೇಳ್ತಾ ಇದಾರೆ, ನನಗೆ ಕತ್ತಿ ನೋಡಿ, ನಾನು ಮುಂಚೆ ಬೇರೆ ಕಣ್ಣಾಗಷ್ಟೇ ನೋಡ್ತಿದ್ದೆ, ಈ ಕತ್ತೆ ತಿರುಗ್ತಿದ್ದೆ ಅಂತ 3 ದಿನ ಬಂದ್ರೆ ಚೆನ್ನಾಗತ್ತ, ಮತ್ತೆ ಬಂದಿಲ್ಲ. ಆರಾಮಾಗ್ಬಿಡ್ತಂತ ಬಂದಿಲ್ಲ. ಮತ್ತೆ ತಿರುಗ್ಸಕ್ಕೆ ಬರ್ತಿದ್ದಿಲ್ಲ. ಸರಾಕೆರೆಗೆ ಬಂದ್ಮೇಲೆ 3 ದಿವಸ ಅಲ್ವಾ? 3 ದಿನ ಬಂದಿದ್ದೆ. 3 ದಿನ ಸರಾಕೆರೆಗೆ ಬಂದ್ರೆ ಇವಾಗ ಅಪ್ಪ ಏನ್ ಮಾಡ್ತಿದ್ರೆ? ಕತ್ತು ಫುಲ್ ತಿರುಗಿಸ್ತಾ ಇದ್ದಾರೆ. ತುಂಬಾ ವರ್ಷದಿಂದನೂ ಅದನ್ನ ಹಂಗೆ ಐತೆ ಆ ಪ್ರಾಬ್ಲಮ್. ಅವರು ಹೇಳಿಲ್ಲ. ಇಲ್ಲಿ ಬಂದಾದ್ಮೇಲೆ ಗಾಡಿ ಮೇಲೆ ಹೋಗ್ತಾ ನೋಡೋಣ, ಅಲ್ಲಿ ರಿಲಯನ್ಸ್ ಮಾರ್ಕೆಟ್ ಹತ್ರ ಹಿಂಗೆ ತಿರುಗಿಸ್ತಾರೆ. ನೋಡಿ ಅಪ್ಪಮ್ಮ, ಸರಾಕೆರೆ ಅಂದ್ರೆ ಇದೇ ಮಿರಾಕಲ್. ಅಂದ್ರೆ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಯಾವ